ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಂದು ದಟ್ಟವಾದ ಹಸಿರು ಕಾಡಿನಲ್ಲಿ ಅನೇಕ ಹಕ್ಕಿಗಳು ವಾಸಿಸುತ್ತಿದ್ದವು. ಪ್ರತಿದಿನ ಬೆಳಗ್ಗೆ ಅವುಗಳ ಕಲರವದಿಂದ ಕಾಡೇ ಸಂಗೀತಮಯವಾಗುತ್ತಿತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ದಿನ ಅಲ್ಲಿನ ಒಂದು ದೊಡ್ಡ ಮರದ ಮೇಲೆ ಎಲ್ಲ ಹಕ್ಕಿಗಳು ಸೇರಿಕೊಂಡು ಮಾತನಾಡುತ್ತಿದ್ದವು. ಆಗ ವಯಸ್ಸಾದ ಹಕ್ಕಿ ಕೇಳಿತು, ನಾವು ಏಕೆ ಹಾಡುತ್ತೇವೆ ಗೊತ್ತೇ? ಅದಕ್ಕೆ ಕೆಲವು ಹಕ್ಕಿಗಳು ಹೇಳಿದವು, ಪ್ರಕೃತಿಗೆ ಸಂತೋಷ ಕೊಡಲು, ಜನರ ಮನಸ್ಸಿಗೆ ಆನಂದ ನೀಡಲು, ಬೆಳಗಿನ ಸೌಂದರ್ಯ ಹೆಚ್ಚಿಸಲು ಎಂದು ಹೇಳಿದವು. ಆಗ ಒಂದು ಹೊಸ ಹಕ್ಕಿ ಅಹಂಕಾರದಿಂದ ಹೇಳಿತು, ನಾನು ಯಾರ ಸಂತೋಷಕ್ಕೂ ಹಾಡುವುದಿಲ್ಲ, ಜನರು ನನ್ನನ್ನು ಹೊಗಳಬೇಕು, ನನ್ನ ಹೆಸರು ಪ್ರಸಿದ್ಧಿಯಾಗಬೇಕು, ಅದಕ್ಕಾಗಿಯೇ ಹಾಡುತ್ತೇನೆ. ಅದರ ಮಾತು ಕೇಳಿ ಎಲ್ಲ ಹಕ್ಕಿಗಳು ಮೌನವಾದವು. ಸ್ವಲ್ಪ ಹೊತ್ತಿನ ನಂತರ ಹಿರಿಯ ಹಕ್ಕಿ ಹೇಳಿತು, ಹಾಡು ಎನ್ನುವುದು ಕೇವಲ ಕಂಠದ ಶಬ್ದವಲ್ಲ, ಅದು ಹೃದಯದ ದಾನ. ಸ್ವಾರ್ಥಕ್ಕಾಗಿ ಹಾಡಿದರೆ ಅದು ಸಂಗೀತವಾಗುವುದಿಲ್ಲ. ಈ ಮಾತಿಗೆ ಇತರೆ ಎಲ್ಲ ಹಕ್ಕಿಗಳು ದನುಗೂಡಿಸಿದವು. ಹೂವು ತನ್ನ ಸುಗಂಧವನ್ನು ತನಗಾಗಿಯೇ ಇಟ್ಟುಕೊಳ್ಳುವುದಿಲ್ಲ, ನದಿ ತನ್ನ ನೀರನ್ನು ತನಗಾಗಿಯೇ ಹರಿಸುವುದಿಲ್ಲ, ಹಾಗೆಯೇ ನಿಜವಾದ ಕಲೆ ಇತರರ ಸಂತೋಷಕ್ಕಾಗಿ ಇರಬೇಕು ಎಂದು ಎಲ್ಲವೂ ಒಕ್ಕೊರಲಿನಿಂದ ಹೇಳಿದವು. ಆದರೂ ಆ ಹಕ್ಕಿ ತನ್ನ ಗರ್ವ ಬಿಡಲಿಲ್ಲ. ನನ್ನ ಹಾಡು ನನಗಾಗಿಯೇ, ನನ್ನ ಸಂತೋಷಕ್ಕಾಗಿ ಎಂದು ಮತ್ತೆ ಹೇಳಿತು. ಅದನ್ನು ಕೇಳಿ ಎಲ್ಲ ಹಕ್ಕಿಗಳು, ಸ್ವಾರ್ಥದಿಂದ ತುಂಬಿದ ಮನಸ್ಸು ಈ ಸಂಗೀತದ ಲೋಕಕ್ಕೆ ತಕ್ಕುದಲ್ಲ ಎಂದು ಒಕ್ಕೊರಲದಿಂದ ಹೇಳಿ ಆ ಹಕ್ಕಿಗೆ ಬಹಿಷ್ಕಾರ ಹಾಕಿ ತಮ್ಮ ಗುಂಪಿನಿಂದ ದೂರ ಮಾಡಿದರು. ಒಂಟಿಯಾದ ಈ ಅಹಂಕಾರದ ಹಕ್ಕಿಗೆ ದಿಕ್ಕೇ ತೋಚದಂತಾಯಿತು. ಕೆಲವು ದಿನಗಳ ನಂತರ ಈ ಒಂಟಿಯಾದ ಹಕ್ಕಿಯನ್ನು ಕಂಡ ಮತ್ತೊಂದು ಹಕ್ಕಿಯು ಒಂಟಿಯಾಗಿರಲು ಕಾರಣವೇನೆಂದು ಕೇಳಿ ಬುದ್ಧಿಮಾತು ಹೇಳಿ ಅದಕ್ಕೆ ಸತ್ಯದ ಅರಿವು ಮೂಡಿಸಿದಾಗ, ತನ್ನ ಹಾಡನ್ನು ಕೇಳಿ ಯಾರಿಗೂ ಸಂತೋಷವಿಲ್ಲದಾಗ ತನ್ನ ಕೀರ್ತಿಗೂ ಅರ್ಥವಿಲ್ಲವೆಂಬುದು ಅದಕ್ಕೆ ಅರಿವಾಗುತ್ತದೆ. ಅದು ಮತ್ತೆ ಹಕ್ಕಿಗಳ ಬಳಿಗೆ ಬಂದು ಹೇಳುತ್ತದೆ, ಇನ್ನು ಮುಂದೆ ನಾನು ನನಗಾಗಿ ಹಾಡುವುದಿಲ್ಲ, ಎಲ್ಲರ ಸಂತೋಷಕ್ಕಾಗಿ ಹಾಡುತ್ತೇನೆ. ಆಗ ಎಲ್ಲ ಹಕ್ಕಿಗಳು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಸ್ವಾಗತಿಸಿದವು. ಹೌದು, ನಮ್ಮ ಪ್ರತಿಭೆ, ಜ್ಞಾನ, ಕಲೆ ಇವುಗಳನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸದೆ ಇತರರ ಹಿತ ಮತ್ತು ಸಂತೋಷಕ್ಕಾಗಿ ಬಳಸಿದಾಗ ಬದುಕು ಅರ್ಥಪೂರ್ಣವಾಗುತ್ತದೆ. ಸ್ವಾರ್ಥದಿಂದ ಮಾಡಿದ ಕಲೆ ಕ್ಷಣಿಕ, ಪರೋಪಕಾರದಿಂದ ಮಾಡಿದ ಕಲೆ ಅಮರವಲ್ಲವೇ? ಇಂತಿ ನಿಮ್ಮವ ರವಿ ಕಂಗರ್. ಎಲ್ಲರಿಗೂ ನಮಸ್ಕಾರಗಳು.